ಆಲ್ರೈಟ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ. 2026ರಲ್ಲಿ ನೀವೇನೇನು ಅನ್ಕೊಂಡಿದ್ದೀರೋ ಅಥವಾ ನೀವೇನೇನು ಅನ್ಕೊಳ್ಳೋಕೆ ಹೋಗ್ತಿದ್ದೀರೋ ಅದೆಲ್ಲವನ್ನೂ ಕೂಡ ಭಗವಂತ ಈಡೇರಿಸಲಿ ಅಂತ ಆಶಿಸ್ತಾ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಇಯರ್. ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಏನಿದೆಯೋ ಬಹಳ ಸ್ಪೆಷಲ್ ವಿಡಿಯೋ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಇನ್ವೆಸ್ಟಿಂಗ್ ಲೆಸನ್ಸ್. ಅಂದರೆ ಹೂಡಿಕೆಯ ಒಂದು ಪಾಠಗಳೇನಿದೆಯೋ ಭಗವದ್ಗೀತೆಯಿಂದ ನಾವು ಕಲಿಬೇಕಾದಂತಹ ಪಾಠಗಳನ್ನು ನಾನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. 2025 ಬಿಗಿನಿಂಗಿಂದ ಶ್ಲೋಕ ಬೈ ಶ್ಲೋಕ ಅನಲೈಸ್ ಮಾಡೋದಿರ್ಬೋದು ಅಥವಾ ಸ್ಟಡಿ ಮಾಡೋದಿರ್ಬೋದು, ಇದೆಲ್ಲ ಮಾಡ್ತಾ ಹೋದಾಗ ಅರ್ಥ ಆಗಿದ್ದೇನು ಅಂತ ಅಂದರೆ, ಅಫ್ಕೋರ್ಸ್ ಭಗವದ್ಗೀತಾ ಅಂತಕ್ಕಂಥದ್ದು ಮೋಕ್ಷಶಾಸ್ತ್ರ ಅಂತ ಕರೀತಾರೆ ಒಂದು ಕಡೆಯಿಂದ, ಡೆಫಿನೆಟ್ಲಿ ಇಟ್ ಈಸ್. ಬಟ್ ಮೋರ್ ದೆನ್ ದ್ಯಾಟ್, ನಮ್ಮ ಹೊರಗಡೆಯ ಒಂದು ಪ್ರಪಂಚದಲ್ಲೂ ನಾವು ದೈನಂದಿನವಾಗಿ ವ್ಯಾವಹಾರಿಕವಾಗಿ ಏನು ವಿಚಾರಗಳಲ್ಲಿ ಇನ್ವಾಲ್ವ್ ಆಗ್ತಿದ್ದೀವೋ ಅದರಲ್ಲೂ ಕೂಡ ಎಷ್ಟೋ ಪಾಠಗಳನ್ನು, ಪ್ರಾಕ್ಟಿಕಲ್ ಪಾಠಗಳನ್ನು ಭಗವದ್ಗೀತೆ ನಮಗೆ ಹೇಳ್ಕೊಡುತ್ತೆ. ಅದರಲ್ಲಿ ಇನ್ವೆಸ್ಟಿಂಗಿಗೆ ಸಂಬಂಧಪಟ್ಟಂತಹ 5 ಪ್ರಾಕ್ಟಿಕಲ್ ಟಿಪ್ಸ್ಗಳು ಅಥವಾ 5 ಪ್ರಾಕ್ಟಿಕಲ್ ಲೆಸನ್ಸ್ಗಳನ್ನು ಈ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಐ ವಾಂಟ್ ದಿಸ್ ವಿಡಿಯೋ, ಇದೇ ವಿಡಿಯೋ ಈ ವರ್ಷದ ಮೊದಲನೇ ವಿಡಿಯೋ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಮಾಡ್ತಾ ಇರ್ತಕ್ಕಂಥದ್ದು. ಕ್ರಿಟಿಕಲ್ ಪಾಯಿಂಟರ್ಸ್ಗಳಾಗಿರುತ್ತೆ, ಕೊನೆಯವರೆಗೂ ನೋಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾಲೆಜ್, ಜ್ಞಾನ ಅಂತ ಹೇಳ್ಬೋದು ನಾವು. ಬಿಕಾಸ್ ಯಾವುದೇ ಒಂದು ವಿಚಾರನೇ ಇರ್ಬೋದು, ಅದು ಲೈಫೇ ಇರ್ಬೋದು ಅಥವಾ ಇನ್ವೆಸ್ಟಿಂಗೇ ಇರ್ಬೋದು, ಏನಕ್ಕೆ ನಮಗೆ ಲಾಸಸ್ಗಳಾಗುತ್ತೆ ಅಥವಾ ಏನಕ್ಕೆ ನಾವು ಸಫರ್ ಪಡ್ತೀವಿ ಲೈಫಲ್ಲಿ ಅಂತ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಇಗ್ನೋರೆನ್ಸ್, ಅವಿದ್ಯೆ, ರೈಟ್? ಸೊ ಅವಿದ್ಯೆಯನ್ನು ನಾವು ಹೊರಗಡೆ ಬರಬೇಕು ಅಥವಾ ಅಜ್ಞಾನದಿಂದ ಹೊರಗಡೆ ಬರಬೇಕು ಅಂತಂದರೆ ಜ್ಞಾನ ಬರಲೇಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಈಗ ಬ್ಯಾಟು ಬಾಲು ಕೈಲಿ ಕೊಟ್ಬಿಟ್ಟು ಕ್ರಿಕೆಟ್ ಆಡಿ ಅಂತ ಹೇಳ್ತಾ ಇದ್ದೀನಿ. ಇಮ್ಯಾಜಿನ್ ನಿಮ್ಗೆ ಕ್ರಿಕೆಟ್ ಆಡೋದೇ ಗೊತ್ತಿಲ್ಲ ಅಥವಾ ಯಾವ ರೀತಿ ಆಗುತ್ತೆ ಕ್ರಿಕೆಟ್ ಆಡ್ಬೋದು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ಅಗೇನ್ ಅದರಲ್ಲಿ ಚಿನ್ನಿ ದಂಡಾಡೋಕೆ ಹೋಗ್ತೀವಿ ನಾವು, ಬಿಕಾಸ್ ದಟ್ಸ್ ವಾಟ್ ವಿ ನೋ. ಸೊ ಯಾವುದೇ ಒಂದು ಸಬ್ಜೆಕ್ಟಲ್ಲೂ ಕೂಡ, ಎಸ್ಪೆಷಲಿ ಇನ್ವೆಸ್ಟಿಂಗಲ್ಲಿ ಹಣಕಾಸಿನ ವಿಚಾರಗಳಿದಾಗಿರೋದ್ರಿಂದ ಫಂಡಮೆಂಟಲ್ ರೂಲ್ಸ್ಗಳು ಅಥವಾ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಏರುಪೇರಿನ ಗತಿಗಳಾಗುತ್ತೆ ಮಾರ್ಕೆಟಲ್ಲಿ, ದಿಸ್ ಇಸ್ ವೆರಿ ಕಾಮನ್. ರಿಸ್ಕ್ ಇದೆ, ರಿಸ್ಕ್ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಥವಾ ಯಾವ ರೀತಿಯಾದಂಥ ಪ್ಲಾನ್ಸ್ಗಳನ್ನು ನಾನು ಇಟ್ಕೊಳ್ಬೇಕು, ಇನ್ವೆಸ್ಟಿಂಗ್ ಮಾಡ್ತಿದ್ದೀನಿ ಎಲ್ಲಿ ಮಾಡಬೇಕು, ಈ ರೀತಿಯಾದಂತಹ ಕಂಪ್ಲೀಟ್ A to Z 100% ಕ್ಲಾರಿಟಿನ ಇಟ್ಕೊಳ್ಳೋದ್ರ ಮೂಲಕ ನಾವು ಮುಂದೆ ಬರಿತೀವಿ ಅಂತಂದರೆ ದೇರ್ ಇಸ್ ಅ ಚಾನ್ಸ್. ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಬಟ್ ಚಾನ್ಸಸ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಪ್ರಾಫಿಟ್ ಮಾಡ್ತಕ್ಕಂಥದ್ದು ಅಂದ್ರೂ ಕೂಡ ವಿ ನೀಡ್ ಟು ಹ್ಯಾವ್ ಅಟ್ ಮೋಸ್ಟ್ ಕ್ಲಾರಿಟಿ. ಯಾರಿಗೆ ಅರ್ಥ ಆಗಲ್ವೋ ಮಾರ್ಕೆಟ್ ಅಥವಾ ಮಾರ್ಕೆಟ್ನ ಬಿಹೇವಿಯರ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ವೋ, ಇವನ್ 10-5% ಮಾರ್ಕೆಟಲ್ಲಿ ಕುಸಿತ ಬಂದ್ರೂ ಕೂಡ ಪ್ಯಾನಿಕಲ್ಲಿ ಸೆಲ್ ಮಾಡೋದು, ಇಲ್ಲ ಯಾರೊಬ್ರು ಹೇಳಿದ್ರು ಅವರ ಒಂದು ಟಿಪ್ಸ್ಗಳ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡೋದು, ಇದೆಲ್ಲವನ್ನು ನಾವು ಮಾಡ್ತೀವಿ ಅಂತಂದರೆ ಲಾಂಗ್ ಟರ್ಮ್ ಸಕ್ಸಸ್ ಈಸ್ ನಾಟ್ ಪಾಸಿಬಲ್. ಬರೆದು ಕೊಡ್ತೀನಿ ನಾನು, ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಮಾರ್ಕೆಟಲ್ಲಿ ನಾವು ಅಮೌಂಟನ್ನು ಜನರೇಟ್ ಮಾಡಬೇಕು, ಅವ್ರದ್ದು ಲಾಂಗ್ ಟರ್ಮ್ ವೆಲ್ತನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಹ್ಯಾವ್ ಅಟ್ ಮೋಸ್ಟ್ ಕ್ಲಾರಿಟಿ. ಯಾವ್ಯಾವ್ದ್ರ ಬಗ್ಗೆ, ಮಾರ್ಕೆಟ್ ಸೈಕಲ್ಸ್ಗಳ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ಒಂದು ವರ್ಷ ಒಂದು ರೀತಿ ವರ್ಕ್ ಆಗುತ್ತೆ, ಇನ್ನೊಂದು ವರ್ಷದಲ್ಲಿ ಮತ್ತೊಂದು ರೀತಿ ವರ್ಕ್ ಆಗುತ್ತೆ ಮಾರ್ಕೆಟ್. ಆ್ಯಂಡ್ ದೆರ್ ಆರ್ ಮಲ್ಟಿಪಲ್ ಅಸೆಟ್ ಕ್ಲಾಸಸ್ಗಳಿದೆ. ಗೋಲ್ಡ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ FD ಇರ್ಬೋದು. ಎಫ್ ಡಿ ಇಟ್ ಸೆಲ್ಫ್ ಈಸ್ ಒನ್ ಆಫ್ ದ ಅಸೆಟ್ ಕ್ಲಾಸಸ್. ಸೊ ಈ ರೀತಿಯಾದಂಥ ಮಲ್ಟಿಪಲ್ ಅಸೆಟ್ಸ್ ಕ್ಲಾಸಸ್ಗಳಿದೆ. ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ನನ್ನ ಪರಿಸ್ಥಿತಿಗೆ ಅನುಗುಣವಾದಂತಹ ಪೋರ್ಟ್ಫೋಲಿಯೋನ ಯಾವ ರೀತಿ ಬಿಲ್ಡ್ ಮಾಡ್ಬೋದು, ಇದೆಲ್ಲದರ ಬಗ್ಗೆ ಹೊಸ ಹೊಸ ವಿಡಿಯೋಸ್ಗಳಲ್ಲಿ ನಾವು ಕಲಿತಾ ಹೋಗೋಣ. ಬಟ್ ಈ ವಿಚಾರಗಳ ಬಗ್ಗೆ ನಿಮಗೆ 100% ಕ್ಲಾರಿಟಿ ಇದೆಯಾ ಅನ್ನೋದು ಬಹಳ ಬಹಳ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಾಲೆಜ್ ಪ್ಲೇಸ್ ಅ ವೆರಿ ಕ್ರಿಟಿಕಲ್ ರೋಲ್ ಇನ್ವೆಸ್ಟಿಂಗಲ್ಲಿ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್ಸ್. ಇದೇ ಮೊದಲನೇ ಇಂಪಾರ್ಟೆಂಟ್ ಪಾಠ ಆಗಿರುತ್ತೆ ನಾವು ಭಗವದ್ಗೀತೆಯಿಂದ ಕಲಿಬೇಕಾಗಿರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 2, ಕರ್ಮಯೋಗ, ಮೈ ಮೋಸ್ಟ್ ಫೇವ್ರೇಟ್. ಆ್ಯಂಡ್ ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಜನಗಳು ನೀವು ಕೇಳಿರ್ತೀರ, ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳ್ಕೊಂಡು. ಇನ್ ದ ಸೆನ್ಸ್, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲೇನೆ ಕೆಲಸ ಮಾಡುವಂತ ಭಗವಂತ ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಇದರ ರಿಯಲ್ ಮೀನಿಂಗ್ ಏನು ಅಂತಂದರೆ, ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಕರ್ಮ. ಫಾರ್ ಎಕ್ಸಾಂಪಲ್, ಈಗ ನಾನು ಇನ್ವೆಸ್ಟಿಂಗಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ XYZ ಶೇರೋ ಅಥವಾ ETF ಅಲ್ಲೋ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳೋಣ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಅದು ವರ್ಕ್ ಆಗಲೇಬೇಕು ಅಥವಾ ಅದು ನನ್ನ ಪರವಾಗಿಯೇ ಮೂವ್ ಆಗಬೇಕು ಅಂತಕ್ಕಂತಹ ಥಾಟನ್ನು ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ವಿ ನೋ ದಟ್ ಇಟ್ ಈಸ್ ಸಬ್ಜೆಕ್ಟ್ ಟು ರಿಸ್ಕ್. ಸೊ ನಾನು ಇವಾಗ ಇನ್ವೆಸ್ಟ್ ಮಾಡಿದ್ದೀನಿ, ಮಾರ್ಕೆಟ್ ಎನಿ ಟೈಮ್ 10-15-20% ಕ್ರ್ಯಾಶ್ ಆಗ್ಬೋದು, ಇಲ್ಲ 20-30% ಪಾಸಿಟಿವ್ ಗ್ರೋತ್ ಆಗ್ಬೋದು. ಸೊ ರಿಸ್ಕ್ ಅಂತಕ್ಕಂಥದ್ದನ್ನು ತುಂಬ ಜನಗಳು ಅರ್ಥ ಮಾಡ್ಕೊಳ್ಳೋದೇನು ಅಂದರೆ ನೆಗೆಟಿವ್ ರಿಸ್ಕ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ರಿಸ್ಕ್ ಈಸ್ ಬೇಸಿಕಲಿ ನಥಿಂಗ್ ಬಟ್ ಪ್ರಾಬಬಿಲಿಟಿ. ಸೊ ಕರ್ಮಯೋಗ ಹೇಳ್ತಕ್ಕಂತಹ ಪಾಠ ಇದೇನೆ. ಯಾವುದೇ ಒಂದು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದ್ರೂ ಕೂಡ ಇಟ್ ಈಸ್ ಸಬ್ಜೆಕ್ಟ್ ಟು ಪ್ರಾಬಬಿಲಿಟಿ. 50% ಚಾನ್ಸ್ ಇರುತ್ತೆ. ನಮ್ಮ ಪ್ರಕಾರ ಆಗ್ಲೂಬಹುದು, ನಾವು ಅನ್ಕೊಂಡಂಗೆ ಆಗದೇನೂ ಇರ್ಬೋದು. ಸೊ ಹಾಗಾಗೇನೆ ಭಗವಂತ ಎರಡನೇ ಲೈನ್ ಏನಿದೆಯೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತ ಅಂದರೆ, ಮಾ ಕರ್ಮ ಫಲಹೇತುರ್ಭುಃ ಮಾತೆ ಸಂಗೋಸ್ತ್ವ ಕರ್ಮಣಿ. ಸೊ ಅಂದರೆ ಕೆಲಸವನ್ನ ನೀವು ಮಾಡಲೇಬೇಕು, ಅದ್ರ ಮಾಡ್ದೇನೂ ನೀವು ಇರೋಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಇನ್ಎವಿಟಬಲ್. ಈಗ ನಾವು ಇನ್ವೆಸ್ಟಿಂಗ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಂಗ್ ಮಾಡ್ದೇನೆ ನಾವು ಉಳ್ಕೊಳ್ತೀವಿ, ನಮ್ಮ ಹಣವನ್ನು ಸೇವ್ ಮಾಡ್ತೀವಿ ಅಂತಂದರೆ ಇನ್ಫ್ಲೇಷನ್ ಅಂತಕ್ಕಂಥ
ಅಂತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ನಮ್ಮ ಹಣದ ವ್ಯಾಲ್ಯೂನ ಕಡಿಮೆ ಮಾಡುತ್ತೆ. ಸೊ ಈ ಸಿಸ್ಟಮ್ ಬಿಲ್ಡ್ ಆಗಿರೋದೇ ಈ ರೀತಿ ಆಗಿರೋದ್ರಿಂದ ಆ ಸಿಸ್ಟಮ್ ಅಲ್ಲಿ ನನ್ನ ಹಣವನ್ನು ವಾಪಸ್ಸಾಗಿ ನಾನು ಇನ್ವೆಸ್ಟ್ ಮಾಡಲೇಬೇಕು. ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸ್ಕ್ ಇರುತ್ತೆ. ಆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ನಾನು ಏನೇನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪ್ರೋಸೆಸ್ ವೈಸ್ ನಾವು ಥಿಂಕ್ ಮಾಡ್ಕೊಂಡು ಹೋಗ್ತೀವಿ ಅಂತಂದಾಗ ರಿಸಲ್ಟ್ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಕ್ಕಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಎನಿವೇ ದಟ್ ಈಸ್ ಸಬ್ಜೆಕ್ಟ್ ಟು ರಿಸ್ಕ್. ಸೊ ಅಥವಾ ಪ್ರೊಬಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ವಾಟ್ ವರ್ಸ್ಟ್ ಕ್ಯಾನ್ ಹ್ಯಾಪನ್, ಏನು ವರ್ಸ್ಟ್ ಸಿಚುವೇಶನ್ಸ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್ 2008 ಅಥವಾ 2020 ಮಾರ್ಕೆಟ್ 30-35-40% ಕ್ರ್ಯಾಶ್ ಆಯಿತು, ರೈಟ್. ಸೊ ಇನ್ಸ್ಟೆಡ್ ಆಫ್ ಮಾರ್ಕೆಟಲ್ಲೇ ಎಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡೋ ಬದಲು ಮೇ ಬಿ ಒಂದು 60-70% ಈಕ್ವಿಟಿ, 30% ಗೋಲ್ಡು ಅಥವಾ ಡೆಟ್ಟಲ್ಲೋ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದರೆ 30% ಇಂಪ್ಯಾಕ್ಟ್ ಕಡಿಮೆ ಆಯಿತಾ ಓವರ್ ಆಲ್ ಬಿದ್ದಿರ್ತಕ್ಕಂಥದ್ರಲ್ಲಿ. ಆಪೋಸಿಟ್ ಇಸ್ ಆಲ್ಸೋ ಟ್ರೂ. ಅಂದರೆ ಮಾರ್ಕೆಟ್ ಹೋದಾಗ 100% ಗ್ರೋತ್ ಆಗಿದೆ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ 70% ಗ್ರೋತ್ ಆಗಿರುತ್ತೆ, ವಿಚ್ ಈಸ್ ಫೈನ್. ಸಿ ಯಾವುದೇ ಒಂದು ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಪೋರ್ಟ್ಫೋಲಿಯೋ ಅಂತಂದರೆ ಎಷ್ಟು ಕೆಳಗಡೆ ಹೋಗುತ್ತೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ, ಎಷ್ಟು ವೊಲಟಿಲಿಟಿ ಕಡಿಮೆಯಲ್ಲಿ ಮಾರ್ಕೆಟ್ಗಿನ್ನ ಬೆಟರ್ ರಿಟರ್ನ್ ನಾವು ಜನರೇಟ್ ಮಾಡೋಕ್ಕಾಗ್ತಿದೆ ಅಥವಾ ಅಟ್ಲೀಸ್ಟ್ ಮಾರ್ಕೆಟ್ನಷ್ಟೇ ರಿಟರ್ನ್ನ ಜನರೇಟ್ ಮಾಡೋಕ್ಕಾಗ್ತಿದೆಯಾ ಕಡಿಮೆ ರಿಸ್ಕಲ್ಲಿ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಹೇಳ್ತಾರೆ. ದಿಸ್ ಈಸ್ ದ ಕ್ರಿಟಿಕಲ್ ಪಾಯಿಂಟ್. ಸೊ ಹಾಗಾಗಿ ಜಾಸ್ತಿ ಪ್ರಿಡಿಕ್ಷನ್ ಅನ್ನ ಮಾಡದೆ ತುಂಬಾ ಜನಗಳು ಮಾಡ್ತಕ್ಕಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಇದು. ಸಿಲ್ವರ್ ಈಗ ನೋಡಿ ಬೂಮಿಂಗ್ ಅಲ್ಲಿದೆ, ಅವ್ರೇನಂತಿದ್ದಾರೆ ಇವ್ರೇನಂತಿದ್ದಾರೆ, ನ್ಯೂಸ್ನವ್ರು ಏನು ಹೇಳ್ತಿದ್ದಾರೆ, ನಾಳೆ ಏನಾಗ್ಬಿಡುತ್ತೇನೋ, ಈ ರೀತಿಯಾಗಿ ಥಿಂಕ್ ಮಾಡಿಕೊಂಡು ಅನ್ನೆಸೆಸರಿಲಿ ಸಿಲ್ವರ್ಲಿ ಕಾನ್ಸಂಟ್ರೇಟೆಡ್ ರಿಸ್ಕ್ ಅನ್ನ ತಗೊಳ್ತಕ್ಕಂಥದ್ದು ಅಥವಾ ಬೂಮ್ ಮೇಲೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಬೇಸಿಸ್ ಅಲ್ಲಿ ಎಂಟೈರ್ ಆಗಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮಾಡೋದ್ರ ಮೂಲಕ ಜನಗಳು ಓವರ್ ದ ಲಾಂಗ್ ರನ್ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಕ್ ಆಗಲ್ಲ. ಸೊ ಒಂದು ನಿಮಗೆ ಕ್ಲಾರಿಟಿ ಇರಬೇಕು ಫಸ್ಟ್ ಸ್ಟೆಪ್ ಅಲ್ಲಿ ಮಾತಾಡಿರೋ ಪ್ರಕಾರನೇ. ಅಂಡ್ ಸೆಕೆಂಡ್ ಸ್ಟೆಪ್ ಕರ್ಮಯೋಗ ಅಂತಕ್ಕಂಥದ್ದು ಏನಿದೆಯೋ ಪ್ರೆಸೆಂಟ್ ಮೂಮೆಂಟಿನ ಸಿಚುವೇಶನ್ಸ್ ಅಲ್ಲಿ ನನ್ನ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನು, ಆ ರಿಸ್ಕಿಗೆ ತಕ್ಕ ಹಾಗೆ ನಾನು ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು ಇನ್ವೆಸ್ಟಿಂಗ್ ಅನ್ನ ಮಲ್ಟಿಪಲ್ ಅಸೆಟ್ ಕ್ಲಾಸಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ರಿಸ್ಕ್ ಅನ್ನ ಹೇಗೆ ಕಡಿಮೆ ಮಾಡೋಕ್ಕಾಗುತ್ತೆ. ಸೊ ವರ್ಸ್ಟ್ ಅನ್ನ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತಂದ್ರೆ ವಾಟ್ ರಿಮೇನ್ಸ್ ಇಸ್ ದ ಬೆಸ್ಟ್. ದಟ್ ಈಸ್ ದ ಹೋಲ್ ಪಾಯಿಂಟ್ ಹಿಯರ್. ಸೊ ಹಾಗಾಗಿನೇ ಕೆಲಸ ಮಾಡದೇನೂ ಇರೋಕ್ಕಾಗಲ್ಲ ನಾವು, ಅಥವಾ ಇನ್ವೆಸ್ಟಿಂಗ್ ಮಾಡದೇ ಇರೋಕ್ಕೂ ಆಗಲ್ಲ. ಸಿಸ್ಟಮ್ ಅಲೋ ಮಾಡಲ್ಲ ನಮಗೆ, ಅಥವಾ ನಮ್ಮ ಹಣ ವ್ಯಾಲ್ಯೂ ಏನಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದನ್ನ ಸ್ಮಾರ್ಟ್ ವೇದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಎಫೆಕ್ಟಿವ್ ಆಗಿ ಮಾಡೋದ್ರ ಮೂಲಕ ಲಾಂಗರ್ ಡ್ಯೂರೇಷನ್ ಅಲ್ಲಿ ಒಂದು ಎಫಿಷಿಯಂಟ್ ಪೋರ್ಟ್ಫೋಲಿಯೋ ಅಥವಾ ಎಫಿಷಿಯಂಟ್ ರಿಟರ್ನ್ ಏನಿದೆಯೋ ಅದನ್ನ ನಾವು ಪಡಿಬಹುದಾಗುತ್ತೆ ಈ ಎಂಟೈರ್ ಪ್ರಾಸೆಸ್ ಅಲ್ಲಿ. ನಂಬರ್ 3 ಡಿಟ್ಯಾಚ್ಮೆಂಟ್ ಅಥವಾ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಸ್ವಲ್ಪ ತುಂಬಾ ದೊಡ್ಡ ವರ್ಡ್ ಅಥವಾ ಹೆವಿ ವರ್ಡ್ ಇದು. ಇನ್ ದ ಸೆನ್ಸ್ ತುಂಬ ಡಿಟ್ಯಾಚ್ ಆಗಿರ್ತಕ್ಕಂಥದ್ದು. ತುಂಬ ಜನಗಳು ಅನ್ಕೊಳ್ಳೋದೇನು ಅಂತಂದರೆ ಎಲ್ಲ ಬಿಟ್ಟು ಓಡೋಗ್ಬಿಡೋದು ಅಂತ ಹೇಳ್ಕೊಂಡು ಅಥವಾ ಏನು ಮಾಡದೇ ಇರತಕ್ಕಂಥದ್ದು. ದಟ್ ಈಸ್ ನಾಟ್ ವೈರಾಗ್ಯ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಬಟ್ ಮಾಡ್ತಾ ಇರೋ ಕೆಲಸನ ಆ ಒಂದು ಮೂಮೆಂಟಲ್ಲಿ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀವಿ ವಿತೌಟ್ ಬೀಯಿಂಗ್ ಅಟ್ಯಾಚ್ಡ್, ಅಥವಾ ಅಂಟಾಕೊಂಡು ಕೂತ್ಕೊಳ್ಳಲ್ಲ ನಾವು ಒಂದು ಪರ್ಟಿಕ್ಯುಲರ್ ಚೇರ್ ಮೇಲೆ. ಬೇಕಾದಾಗ ಚೇರ್ನ ಯೂಸ್ ಮಾಡ್ತೀವಿ, ಬೇಡ ಅಂತಂದಾಗ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು. ದಿಸ್ ಈಸ್ ವಾಟ್ ವೈರಾಗ್ಯ ಈಸ್ ಆಲ್ ಅಬೌಟ್. ಮಾರ್ಕೆಟಲ್ಲಿ ಏರುಪೇರುಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಏರಿಕೆ ಆದಾಗ ಮಾರ್ಕೆಟಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಹೋಗಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಒಂದು ಎಮೋಷನಲ್ಲಿ ನನಗೂ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಹೇಳ್ಕೊಂಡು ಎಲ್ಲ ದುಡ್ಡನ್ನು ಹಾಕೋದು. ಇಲ್ಲ ಮಾರ್ಕೆಟ್ ಕ್ರ್ಯಾಶ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾಳೆ ಇರೋದೇ ಇಲ್ವೇನೋ ಪ್ರಪಂಚ ಅನ್ನೋ ಲೆವೆಲ್ಗೆ ನಮಗೆ ಥಾಟ್ಸ್ಗಳು ಬರ್ತಾ ಇರುತ್ತೆ. ಎಕ್ಸಿಟ್ ಆಗೋದು, ಅನ್ನೆಸೆಸರಿ ಲಾಸಲ್ಲಿ ಎಕ್ಸಿಟ್ ಆಗೋದು. ಸೊ ಹಾಗಾಗಿ ಇದನ್ನ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಇಮಿಡಿಯೇಟ್ ಆಗಿ ಆಗಲ್ಲ. ಕಂಪ್ಲೀಟ್ ಆಗಿ ಏರುಪೇರ್ನ ಇಟ್ ಈಸ್ ವೆರಿ ಈಸಿ, ಹೇಳೋಕೆ ಈಸಿ, ಬಟ್ ಮಾಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾಲ್ ಇಂದ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಅದರಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು ನಿಮಗೆ ಕಂಫರ್ಟಬಲ್ ಇದೆಯಾ? ಇಂಡಿವಿಜುವಲ್ ವ್ಯಕ್ತಿಗೂ ಕೂಡ ಕೆಪಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಒಬ್ಬೊಬ್ಬರಿಗೆ 30% ಫಾಲ್ ಇಸ್ ಕಂಫರ್ಟಬಲ್, ಇನ್ನೊಬ್ಬರಿಗೆ 10-15% ಪ್ರಪಂಚನೇ ಹೋಯ್ತು ಅನ್ನೋ ಥರ ಒಂದು ಫೀಲ್ ಆಗ್ತಾ ಇರುತ್ತೆ. ನಿಮ್ಮ ಕಂಫರ್ಟಬಲ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನು, ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಬೇಸಿಸ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಪ್ಲಾನ್ ಮಾಡ್ಕೊಳ್ತೀರಾ, ಆಸ್ ಪರ್ ದಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಈಸ್ ಪಾಯಿಂಟ್ 1. ಪಾಯಿಂಟ್ 2 ಕಂಪ್ಯಾರಿಸನ್ ಇದರಲ್ಲೇ ಬರ್ತಕ್ಕಂಥದ್ದು. ಮೋಸ್ಟ್ ಆಫ್ ದ ಸಿಚುವೇಶನ್ಸ್ಗಳಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಎಲ್ಲಿ ಅಂದರೆ, ನನ್ನ ಪೋರ್ಟ್ಫೋಲಿಯೋ ಈ ವರ್ಷ 10% ಕೊಟ್ಬಿಟ್ಟಿದೆ, ನಾನು ಪ್ಲಾನ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಿರ್ತೀವಿ, ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಸಪೋಸ್ ಮಾಡಿಲ್ಲ ಅಂದರೆ ನೀವು ಮಾಡಬೇಕಾಗುತ್ತೆ. ಸೊ ಇದನ್ನ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಅವ್ನಿಗೆ ಯಾಕೆ 20% ಬಂತು, ಇವ್ನಿಗೆ ಯಾಕೆ 15% ಬಂತು. ಕಂಪ್ಯಾರಿಸನ್ ಈಸ್ ಗುಡ್ ಆಸ್ ಲಾಂಗ್ ಆಸ್ ನಾವು ಅದನ್ನ ನಮ್ಮ ಪ್ರೋಗ್ರೆಸ್ಸಿನ ಜೊತೆಗೆ ಮಾಡ್ಕೊಳ್ತೀವಿ ಅಂತಂದ್ರೆ ದೆನ್ ಇಟ್ ಮೇಕ್ ಸೆನ್ಸ್. ಬೇರೆಯವರ ಪ್ರೋಗ್ರೆಸ್ಸಿನ ಜೊತೆಗೆ ಅವರ ಜರ್ನಿಗೆ ನಾವು ಕಂಪೇರ್ ಮಾಡಕ್ ಆಗಲ್ಲ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇನ್ವೆಸ್ಟಿಂಗ್ ಅಥವಾ ಲೈಫ್ ಇಟ್ ಸೆಲ್ಫ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವ್ಯಕ್ತಿಗತವಾಗಿ ಬದಲಾಗ್ತಾ ಹೋಗುತ್ತೆ ಪರಿಸ್ಥಿತಿಗಳು. ಅದರ ಹಾಗೆ ತಕ್ಕ ಹಾಗೆ ರಿಸಲ್ಟ್ಸ್ಗಳು ಬರ್ತಾ ಇರುತ್ತೆ. ನನ್ನ ಲಾಸ್ಟ್ ಇಯರ್ ರಿಸಲ್ಟ್ 8%, 5% ನೆಗೆಟಿವ್ ಇತ್ತಪ್ಪ, ಈ ವರ್ಷ 10% ಆದರೂ ಬಂದಿದೆ, ಐ ಆಮ್ ವೆರಿ ಹ್ಯಾಪಿ. ಸೊ ಪ್ರೋಗ್ರೆಸ್ ಒಂದು ಕಡೆಯಿಂದ ಆಗಬೇಕಾಗುತ್ತೆ. ನಾವು ಇನ್ ಟರ್ಮ್ಸ್ ಆಫ್ ಕಂಪ್ಯಾರಿಸನ್ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡೋದನ್ನ ನಿಲ್ಲಿಸ್ಕೊಳ್ತಾ ನಮ್ಮ ಜೊತೆನೇ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಮ ಲೈಫಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಪ್ರೋಗ್ರೆಸ್ ಆಗಬಹುದು. ಸೊ ಮೋರಲ್ ಈಸ್ ವೆರಿ ಸಿಂಪಲ್, ಸ್ಥಿತಪ್ರಜ್ಞತೆ ಅಂತ ಹೇಳ್ತಾರೆ. ವೈರಾಗ್ಯವನ್ನ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಬರ್ತಕ್ಕಂಥದ್ದು. ಅಗೇನ್ ಇಟ್ ಈಸ್ ಅ ಪ್ರಾಕ್ಟೀಸ್.
ಎವ್ರಿ ಸಿಂಗಲ್ ಡೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದನ್ನು. ಮಾರ್ಕೆಟಲ್ಲಿ ಏನೇ ಒಂದು ಸಿಚುವೇಶನ್ಸಲ್ಲೂ ಕೂಡ ನಾವು ನಿರ್ಧಾರ ತೊಗೊಳ್ತಾ ಇದ್ದೀವಿ ಅಂತಂದರೆ ಎನಿ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಅದು ಎಂಟ್ರಿನೇ ಇರ್ಬೋದು, ಎಕ್ಸಿಟೇ ಇರ್ಬೋದು, ಏನಕ್ಕೆ ನಾನು ಆ ಒಂದು ವಿಚಾರವನ್ನು ತೊಗೊಳ್ತಾ ಇದ್ದೀನಿ ಅಥವಾ ನಿರ್ಧಾರವನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂತ ಪಾಸ್ ಕೊಡೋದನ್ನು ನಾವು ಕಲಿಬೇಕಾಗುತ್ತೆ ಫಸ್ಟ್ ಲೆವೆಲಲ್ಲಿ. ಸೊ ದಟ್ ಈಸ್ ವಾಟ್ ಈಸ್ ವೈರಾಗ್ಯ ಈಸ್ ಆಲ್ ಅಬೌಟ್ಸ್. ಅಂದರೆ ಕಂಪ್ಲೀಟ್ಲಿ ಎಮೋಷನಲ್ ಇಂಪಲ್ಸ್ ಬೇಸಿಸಲ್ಲಿ ನಾವು ಡಿಸಿಷನ್ನ ತೊಗೊಳ್ಳೋ ಬದಲು ಒಂದು ಸ್ವಲ್ಪ ಪಾಸಸ್ಸನ್ನು ಕೊಡೋಕ್ಕಾಗುತ್ತೆ ಅಂತಂದರೆ ಎಫಿಷಿಯಂಟ್ ಡಿಸಿಷನ್ಸ್ಗಳನ್ನ ನಾವು ತೊಗೊಳ್ಬೋದು. ಆ್ಯಂಡ್ ಜಾಸ್ತಿ ಕಂಪ್ಯಾರಿಸನ್, ಎವ್ರಿ ಡೇ ಪೋರ್ಟ್ಫೋಲಿಯೋ ನೋಡೋದು, ಈ ರೀತಿಯಾಗಿ ಮಾಡೋದು ಬೇಡ. ಓವರ್ ದ ಲಾಂಗ್ ಟರ್ಮ್ ಥಿಂಕಿಂಗ್ ಇಟ್ಕೊಂಡು ನಾವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಮೋರ್ ದ್ಯಾನ್ 8 years ಯಾರ್ಯಾರು ಇನ್ವೆಸ್ಟ್ ಮಾಡಿದಾರೋ ಇಲ್ಲಿವರೆಗೂ ಕೂಡ, ಈವನ್ 2008 2020 ಪೀಕಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ಮಾರ್ಕೆಟ್ ಪಾಸಿಟಿವ್ ಗ್ರೋತನ್ನೇ ಕೊಟ್ಟಿರುತ್ತೆ. ಪೇಷನ್ಸನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ, ವಿತೌಟ್ ಕ್ಲಿಂಗಿಂಗ್ ಅಥವಾ ವಿತೌಟ್ ಅಟ್ಯಾಚಿಂಗ್ ರಿಸಲ್ಟ್ಸ್ಗಳಿಗೆ ಅಟ್ಯಾಚ್ ಆಗದೇನೆ. ನಂಬರ್ 4 ಸೆಲ್ಫ್ ಕಂಟ್ರೋಲ್ ಅಥವಾ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಸೊ ಬೇಸಿಕಲಿ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಸ್ಟೆಪ್ಸ್ ಆಗುತ್ತೆ ಎಸ್ಪೆಷಲಿ ಇನ್ವೆಸ್ಟಿಂಗಲ್ಲಿ. ನಾನು ಆಲ್ರೆಡಿ ಹೇಳಿದೆ, ಎಮೋಷನ್ಸ್ ಬೇಸಿಸಲ್ಲಿ ದುಡ್ಡು ಇನ್ವಾಲ್ವ್ ಆಗಿದೆ, ಟೇಬಲ್ ಮೇಲಿದೆ ಅಂತಂದ ತಕ್ಷಣವೇ ಭಾವನೆಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ. ಭಯ ಇರ್ಬೋದು, ಆಸೆ ಇರ್ಬೋದು, ಎಲ್ಲ ವಿಚಾರಗಳು ಬರ್ತಾನೆ ಇರುತ್ತೆ. ಅನ್ಪ್ಲಾನ್ಡ್ ಸ್ಪೆಂಡಿಂಗು, ಒಂದು 20,000 ಎಕ್ಸ್ಟ್ರಾ ನಮ್ಗೆ ಏನೋ ಒಂದು ಇನ್ಕ್ರೀಸ್ ಆಗಿದೆ ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಂಡ್ಬಿಡೋದು, ಸುಮ್ಮನೆ ವೆಕೇಷನ್ಸ್ಗಳನ್ನು ಪ್ಲಾನ್ ಮಾಡ್ಕೊಳ್ಳೋದು ಅಥವಾ ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ಕೊಳ್ಳೋದು, ನನ್ನ ಬಜೆಟಲ್ಲೇ ಇಲ್ಲ ಆದ್ರೂ ಸ್ಟ್ರೆಚ್ ಮಾಡೋದು, ಅದು ಮನೆ ತೊಗೊಳ್ಳೋದಿರ್ಬೋದು ಅಥವಾ ಕಾರ್ ತೊಗೊಳ್ಳೋದಿರ್ಬೋದು. ಯೂಶುವಲಿ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ಗಳನ್ನ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. 1 ಲಕ್ಷ ಅಲ್ವಾ, 2 ಲಕ್ಷ ಅಲ್ವಾ, 3 ಲಕ್ಷ ಅಂತ ಹೇಳ್ಕೊಂಡು ಸ್ಟ್ರೆಚ್ ಮಾಡ್ಬಿಡ್ತೀವಿ ನಾವು. ಸೊ ಹಾಸಿಗೆ ಇಲ್ಲ ಅಂತಂದ್ರೂ ಕಾಲ್ ಚಾಚ್ಬಿಡ್ತೀವಿ. ಹಾಸಿಗೆನ ದೊಡ್ಡದು ಆದಮೇಲೆ ಅಥವಾ ದೊಡ್ಡದು ಮಾಡ್ಕೊಂಡ್ಮೇಲೆ ಕಾಲ್ ಚಾಚೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಸ್ಟೆಪ್ಪಲ್ಲಿ. ಈ ಒಂದು ವಿಚಾರದಲ್ಲೇ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ದಿಸ್ ಈಸ್ ಐ ಪರ್ಸನಲಿ ಇಂಪ್ಲಿಮೆಂಟೆಡ್. ಸೊ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ಯಾವುದೇ ಒಂದು ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಇನ್ಫ್ಯಾಕ್ಟ್ ಫೋನ್ ಇರ್ಬೋದು, ಯಾವುದೇ ಒಂದು ಮೇಜರ್ ಇನ್ವೆಸ್ಟ್ಮೆಂಟ್ಸನ್ನ ಯೂಸೇಜ್ಗೆ ಅಂತ ತಗೊಳ್ತಾ ಇರತಕ್ಕಂಥದ್ದನ್ನು ಈಸ್ ಇಟ್ ರಿಯಲಿ ರಿಕ್ವೈರ್ಡ್ ಅಂತ ಒಂದು ಕ್ವಶನ್ ಏನಿದೆ ನಮ್ಮಲ್ಲಿ ಹುಟ್ಟಬೇಕು ಅಂತಂದರೆ ಸಮ್ ಗ್ಯಾಪನ್ನು ನಾವು ಕೊಡೋದು ಒಳ್ಳೆಯದಾಗುತ್ತೆ. ಸೊ ಯೂಶ್ವಲಿ ಮೋಸ್ಟ್ ಆಫ್ ಅವರ್ ಪರ್ಚೇಸಸ್ ನಾವು ಪರ್ಚೇಸ್ ಮಾಡ್ತಕ್ಕಂಥದ್ದು ಎಮೋಷನಲ್ ಪರ್ಚೇಸನ್ನು ಮಾಡ್ತಾ ಇರ್ತೀವಿ. ಅದು ಇನ್ವೆಸ್ಟಿಂಗ್ ಇರ್ಬೋದು ಅಥವಾ ಮನಿ ವಿಚಾರನೇ ಇರ್ಬೋದು. ಸಮ್ ಟೈಮನ್ನು ನಾವು ಕೊಡ್ತೀವಿ ಅಂತಂದರೆ ಒಂದು 10 ದಿನ 15 ದಿನ ಗ್ಯಾಪ್ ಬಿಟ್ಟು ನಾವು ತೊಗೊಳಕ್ಕೆ ಪ್ರಯತ್ನ ಪಡ್ತೀವಿ ಅಂತಂದರೆ ಸ್ವಲ್ಪ ಸ್ಟೇಬಲ್ ವೇದಲ್ಲಿ ನಾವು ಥಿಂಕ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಜಾಸ್ತಿ ಆಗುತ್ತೆ. ಮೇ ಬಿ ಆ ಒಂದು ಎಮೋಷನಲ್ ಬೈಯಿಂಗನ್ನು ಬಿಟ್ಟು ಲಾಜಿಕಲ್ ಬೈಯಿಂಗ್ ಕಡೆಗೆ ನಾವು ಮೂವ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇರುತ್ತೆ. ಬಟ್ ಇದಕ್ಕೆ ಇಂದ್ರಿಯ ನಿಗ್ರಹ ಅಥವಾ ಏನು ಸೆಲ್ಫ್ ಕಂಟ್ರೋಲ್ ಏನಿದೆಯೋ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸ್ಮಾಲ್ ಸ್ಟೆಪ್ಪಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಸೂಕ್ತ. ಇನ್ವೆಸ್ಟಿಂಗಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇದು. ಪ್ರಾಕ್ಟಿಕಲ್ ಲೈಫಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ? ವೆರಿ ಸಿಂಪಲ್. ನಿಮಗೆ ಟೀ ಭಾಳ ಇಷ್ಟಪ್ಪ, ಟೀ ಕುಡಿತೀರಾ, ಒಂದು 15 ದಿನ ಬಿಟ್ಟು ನೋಡೋದು, 15 ದಿನ ಬಿಡ್ತೀನಿ ಅಂತ ಡಿಸೈಡ್ ಮಾಡಿ ಆಗೋದು. ಸೊ ಮೈಂಡ್ ವಿಲ್ ನಾಟ್ ಎಕ್ಸೆಪ್ಟ್, ಅಷ್ಟು ಈಸಿಲಿ ಎಕ್ಸೆಪ್ಟ್ ಮಾಡಲ್ಲ. ಬಟ್ ಇದನ್ನು ಪ್ರಾಕ್ಟೀಸ್ ಆಗಿ ನಾವು ತೊಗೊಳ್ತೀವಿ ಅಂತಂದರೆ ಒಂದು 10 ದಿನ 15 ದಿನ ಗ್ಯಾಪ್ ಕೊಟ್ಟು ಆಮೇಲೆ ಆ್ಯಸ್ ಅ ರಿವಾರ್ಡ್ ನೀವು ಟೀಯನ್ನು ಕುಡಿಬೋದು. ಸೊ ಸ್ಮಾಲ್ ವಿಚಾರಗಳಲ್ಲಿ ನಮ್ಮ ರಿಯಲ್ ಲೈಫಲ್ಲೇ ಬದಲಾವಣೆ ತರಿಸ್ಕೊಳ್ಳೋದ್ರ ಮೂಲಕ ಈ ರೀತಿಯಾದಂಥ ಒಂದು ವಿಚಾರವನ್ನು ಇಂಪ್ಲಿಮೆಂಟ್ ಮಾಡ್ಬೋದು ನಾವು. ಓವರ್ ದ ಲಾಂಗ್ ಟರ್ಮ್ ಡೆಫಿನೆಟ್ಲಿ ಇದು ಹೆಲ್ಪ್ ಮಾಡುತ್ತೆ ನಮಗೆ ನಮ್ಮ ಲೈಫಲ್ಲಿ, ಹಾಗೆ ಇನ್ವೆಸ್ಟಿಂಗಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ. ನಂಬರ್ 5 ನಂಬಿಕೆ. ಯಾವುದೇ ಒಂದು ವಿಚಾರನೂ ಕೂಡ ನಾವು ಡಿಸಿಷನ್ಸ್ಗಳನ್ನ ತೊಗೊಳ್ತೀವಿ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ಇಟ್ ಇಸ್ ಸಬ್ಜೆಕ್ಟ್ ಟು ಪ್ರಾಬಬಿಲಿಟಿ. ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ನೋಬಡಿ ನೋಸ್. ನಾವು ಎಷ್ಟೇ ಪ್ರಿಡಿಕ್ಷನ್ ಮಾಡಿದ್ರು ಕೂಡ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ರೀಸೆಂಟ್ ಸಿಲ್ವರ್ ರ್ಯಾಲಿ ನಾವು ನೋಡ್ತೀವಿ ಅಂತಂದರೆ 100% ಮೇಜೆಲ್ಲ ಮೂವ್ ಆಗುತ್ತೆ, ಡಬಲ್ ಆಗ್ಬಿಡುತ್ತೆ ಸಿಲ್ವರ್ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಟ್ ಹ್ಯಾಪನ್. ಸೊ ಯಾವುದೇ ಒಂದು ಪ್ರೋಸೆಸ್ಸನ್ನು ನಾವು ಮಾಡ್ತಿದ್ದೀವಿ ಅಂತಂದರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 100% ಡೇಟಾ ಅಥವಾ 100% ಕ್ಲಾರಿಟಿನ ಇಟ್ಕೊಳ್ಳೋದ್ರ ಮೂಲಕ ನೀವು ಆ ಒಂದು ಪ್ಲಾನನ್ನು ಮಾಡ್ಕೊಳ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಈಕ್ವಿಟಿ 60%, ನಾನು ಹೇಳಿದೆ ಎಕ್ಸಾಂಪಲ್ ಹೇಳ್ತಾ ಇದ್ದಾಗಲೇ, ಈಕ್ವಿಟಿ 60%, ಡೆಟ್ 20%, ಗೋಲ್ಡಲ್ಲಿ 20%, ಟೋಟಲ್ 100% ಇನ್ವೆಸ್ಟ್ ಮಾಡಿದ್ರೆ ಹಿಸ್ಟಾರಿಕಲಿ ಯಾವ ರೀತಿ ಬಿಹೇವ್ ಆಗಿದೆ. ಇವತ್ತಿನ ಕಾಲಕ್ಕೆ ಹಿಸ್ಟಾರಿಕಲ್ ಬ್ಯಾಕ್ ಟೆಸ್ಟಿಂಗ್ ಅಥವಾ ಹಿಸ್ಟಾರಿಕಲ್ ವೆರಿಫಿಕೇಷನ್ ಇಸ್ ವೆರಿ ವೆರಿ ಸಿಂಪಲ್. ಆ್ಯಕ್ಚುಲಿ ನೀವು ಡೇಟಾವನ್ನು ಹಿಸ್ಟಾರಿಕಲ್ ಡೇಟಾವನ್ನು ಆನ್ಲೈನ್ ಮೂಲಕ ತೊಗೊಳ್ತೀರಾ, NSE ಅಲ್ಲಿಂದ ತೊಗೊಳ್ತೀರಾ ಅಂತಂದರೆ ಡೇಟಾವನ್ನು ಚಾಟ್ GPT ಅಥವಾ ಈ AI ಟೂಲ್ಸ್ಗಳನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನೀವು ಆ್ಯಕ್ಚುಲಿ ಟೆಸ್ಟ್ ಮಾಡ್ಬೋದು ಯಾವ ರೀತಿ ಬಿಹೇವ್ ಆಗಿದೆ ಇಲ್ಲಿವರೆಗೂ 20 ವರ್ಷ 25 ವರ್ಷದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ಗಮನಕ್ಕೆ ಇಟ್ಕೊಂಡು ಅದರ ಬೇಸಿಸಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಪ್ಲಾನ್ ಮಾಡ್ಕೊಳ್ತೀರಾ ಅಂತಂದರೆ ಬೈ ಡಿಫಾಲ್ಟ್ ನಿಮ್ಮಲ್ಲಿ ಒಂದು ಶ್ರದ್ಧೆ ಹುಟ್ಟುತ್ತೆ. ಎಸ್, ಈ ಮಾರ್ಕೆಟ್ ಬಿದ್ದಿದೆಪ್ಪ, 5-10% ಬಿದ್ದಿದೆ, ಹಿಸ್ಟಾರಿಕಲಿ ನಾನು ಟೆಸ್ಟ್ ಮಾಡಿದ್ದೀನಿ, ಟೆಸ್ಟ್ ಮಾಡಿರೋ ಪ್ರಕಾರ 15-20% ವರ್ಷಷ್ಟು ಹೋಗಿರ್ತಕ್ಕಂಥ ಪೊಟೆನ್ಷಿಯಲ್ ಇದೆ, ಪರವಾಗಿಲ್ಲ, ದಿಸ್ ಈಸ್ ಅನ್ ಆಪರ್ಚುನಿಟಿ ನನಗೆ ಇವಾಗ, ಆ್ಯಕ್ಚುಲಿ ನಾನು ಇವಾಗ ಇನ್ವೆಸ್ಟ್ ಮಾಡಬೇಕು. ಈ ರೀತಿಯಾದಂಥ ಒಂದು ಥಾಟ್ ಏನಿದೆ ನಮ್ಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬರಬೇಕು ಅಂತ ಅಂದರೆ ವಿ ನೀಡ್ ಟು ಹ್ಯಾವ್ ಅಟ್ಮೋಸ್ಟ್ ಕ್ಲಾರಿಟಿ. ಹಿಸ್ಟಾರಿಕಲಿ ಏನಾಗಿದೆ ಅಂತ ಗೊತ್ತಿದೆ ಅಂತಂದರೆ ಆಟೋಮೆಟಿಕಲಿ ನಮ್ಮಲ್ಲಿ ಒಂದು ಸೆಲ್ಫ್ ಡಿಸಿಪ್ಲಿನ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿ ವಿಲ್ ಹ್ಯಾವ್ ಅ ಬಿಲೀಫ್. ಸೊ ಬ್ಲೈಂಡ್ ಬಿಲೀಫ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಸುಮ್ಮನೆ ನಂಬಿಬಿಟ್ಟು ಇನ್ವೆಸ್ಟ್ ಮಾಡಿ ಸುಮ್ಮನೆ ನಂಬಿಬಿಟ್ಟು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ವೆರಿಫೈಡ್, ಹಿಸ್ಟಾರಿಕಲಿ ವೆರಿಫೈಡ್,
ಅದರ ಬೇಸಿಸಲ್ಲಿ ನಿರ್ಧಾರ ತಗೊಳ್ತೀರಾ ಅಂತಂದರೆ ಸಾಲಿಡ್ ಕಾನ್ಫಿಡೆನ್ಸ್ ನಿಮಗಿರುತ್ತೆ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇನ್ವೆಸ್ಟಿಂಗಲ್ಲಿ ಹಣ ನಾವು ಹೂಡಿಕೆ ಮಾಡ್ತೀವಿ ಅಂತಂದರೆ ಎಕ್ಸಿಟ್ ಡಿಪೆಂಡ್ಸ್ ಅಥವಾ ಎಕ್ಸಿಟ್ಟಿನ ಮೇಲೆ ನಮ್ಮ ಹಣೆಯ ಬರಹ ಡಿಪೆಂಡ್ ಆಗಿರುತ್ತೆ. ಸೊ ನೀವು 100 ರೂಪಾಯಿಗೆ ಇನ್ವೆಸ್ಟ್ ಮಾಡಿದ್ದೀರಾ, 10% ಫಾಲ್ ಆಗಿದೆ ಮಾರ್ಕೆಟು, ನೀವು ಪ್ಯಾನಿಕ್ ಆಗಿ 10% ಲಾಸಲ್ಲಿ ಬುಕ್ ಮಾಡ್ಕೊಂಡ್ರಿ ಅಂತಂದರೆ ಯು ವಿಲ್ ಎಂಡ್ ಅಪ್ ಇನ್ $10 ಲಾಸ್. ಅದೇ ಇಲ್ಲ ನಿಮಗೆ ಕ್ಲಾರಿಟಿ ಇದೆ, 10 ರೂಪಾಯಿ ಕೆಳಗಡೆ ಬಿದ್ದಾಗ ಮೇ ಬಿ ಒಂದು 5 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಪ್ಪ, ಎಕ್ಸ್ಟ್ರಾ ನಾನು ಇನ್ವೆಸ್ಟ್ ಮಾಡಬೇಕು, ದಿಸ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಮಿ ಅನ್ನೋ ಒಂದು ಕ್ಲಾರಿಟಿ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಮಾರ್ಕೆಟ್ ವಿಲ್ ರಿಕವರ್. ಇವೆಂಚುವಲಿ ಮಾರ್ಕೆಟ್ ಸೈಕಲ್ಸ್ಗಳ ಪ್ರಕಾರ ಮಾರ್ಕೆಟ್ ರಿಕವರಿ ಆಗುತ್ತೆ. ಆ ಸಂದರ್ಭದಲ್ಲಿ ಯು ವಿಲ್ ಎಂಡ್ ಅಪ್ ಇನ್ ಪ್ರಾಫಿಟ್. ಇನ್ವೆಸ್ಟಿಂಗ್ ಇಸ್ ಅ ಹೋಲ್ಡಿಂಗ್ ಗೇಮ್ ಸರ್, ಇಟ್ ಇಸ್ ಅ ಗೇಮ್ ಆಫ್ ಟೈಮ್ ಅಂತ ಹೇಳ್ಬೋದು. ನೀವು ಎಷ್ಟು ಹೋಲ್ಡಿಂಗ್ ಪೀರಿಯಡ್ ಇಟ್ಕೊಳ್ತೀರೋ, ಎಷ್ಟು ಕಾನ್ಫಿಡೆನ್ಸಲ್ಲಿ ನೀವು ಹೋಲ್ಡ್ ಮಾಡ್ತೀರೋ, ಅಷ್ಟೇ ಕಾನ್ಫಿಡೆಂಟ್ಲಿ ನಿಮಗೆ ಅಥವಾ ಅಷ್ಟೇ ಎಫಿಷಿಯೆಂಟ್ಲಿ ಓವರ್ ದ ಲಾಂಗ್ ಟರ್ಮ್ ವೆಲ್ತ್ ಅನ್ನ ಬಿಲ್ಡ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿವರೆಗೂ ಸುಮಾರು ವಿಚಾರಗಳನ್ನ ನಾವು ಮಾತಾಡಿದ್ವಿ. ನಿಮಗೆ ಯಾವ ಪಾಯಿಂಟರ್ ಬಹಳ ಇಷ್ಟ ಆಯಿತು ಅಥವಾ ಯಾವುದನ್ನ ನೀವು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ಕ್ವಶನ್ಸ್ಗಳಿದ್ರೆ, ನಾವು ಇತ್ತೀಚೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಏನೇ ಒಂದು ಸಂದೇಹಗಳಿದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಅದರ ಬೇಸಿಸಲ್ಲಿ ಬರ್ತಕ್ಕಂಥ ವಿಡಿಯೋಸ್ಗಳನ್ನ ನಾವು ಪ್ಲಾನ್ ಮಾಡ್ತೀವಿ. ಇನ್ವೆಸ್ಟಿಂಗ್ ಪ್ಲಾನು ಕೂಡ ಅಥವಾ ಇದ್ರ ರಿಲೇಟೆಡ್ ಕೂಡ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ವೆರಿ ಸೂನ್ ಅಪ್ಲೋಡ್ ಆಗುತ್ತೆ. ಯಾವುದೇ ಒಂದು ಫ್ಯೂಚರ್ ವಿಡಿಯೋಸ್ಗಳು ಅಪ್ಲೋಡ್ ಆಗಿರೋದನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನಿಷಿಯಲಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥವ್ರಿಗೆ ಅಂತರಾಳದಿಂದ ಕೃತಜ್ಞತೆಗಳು. ಹಾಗೆ ಇನ್ ಕೇಸ್ ನೀವೇನಾದ್ರು ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ಗಳನ್ನ ಲೈಕ್ ಮಾಡಿ. ಇಫ್ ಇಟ್ ಇಸ್ ವ್ಯಾಲ್ಯೂಯಬಲ್ ಟು ಯು, ಡೆಫಿನೆಟ್ಲಿ ನಿಮಗೆ ಫ್ರೀ ಇರುತ್ತೆ, ನಮಗೆ ಬಹಳ ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ವಿಡಿಯೋಸ್ಗಳಿಗೆ ಇನ್ನೂ ಬೆಟರ್ ಆಗಿ ಎಫರ್ಟನ್ನು ಹಾಕಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ. 2026 ನೀವು ಅನ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳು ಈಡೇರಲಿ ಅಂತ ಭಗವಂತನ ಹತ್ರ ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.